ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ 2025-26 ಮಾಡಲ್ ಕ್ವಶನ್ ಪೇಪರ್ ಸೆಕ್ಷನ್ ಸಿ ಅಲ್ಲಿ 6 ಮಾರ್ಕ್ಸಿನ ಕ್ವಶನ್ಸ್ ಏನಿದೆ ಅದಕ್ಕೆ ಆನ್ಸರ್ಸ್ನ ಹೇಳ್ತಾ ಇದ್ದೆ. ಸೊ ಇವಾಗ ಕ್ವಶನ್ ನಂಬರ್ ವೆರಿ ಇಂಪಾರ್ಟೆಂಟ್, ಕ್ವಶನ್ ನಂಬರ್ 23ಗೆ ನಾನು ಆನ್ಸರ್ನ ಕೊಡ್ತಾ ಇದ್ದೆ. ಕ್ವಶನ್ ನಂಬರ್ 23 ಆಲ್ರೆಡಿ 2 ಪೇಪರಲ್ಲಿರೋ ಕ್ವಶನಿಗೆ ಆನ್ಸರ್ನ ಹೇಳಾಗಿದೆ. 23ಯಲ್ಲಿ ರೇಷಿಯೋಸ್ನ ಕೇಳ್ತಾರೆ ಅಂತ ಆಲ್ರೆಡಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಒಂದು ಪೇಪರಲ್ಲಿ ಗೇನ್ ರೇಷಿಯೋ ಕೇಳಿದ್ರು, ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಇನ್ನೊಂದು ಪೇಪರಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕೇಳಿದ್ರು, ಅದು ಕೂಡ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಈ ಒಂದು ಪೇಪರಲ್ಲಿ ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ NPSR ಕೇಳಿದ್ದಾರೆ. ಸೊ NPSRನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇಂಪಾರ್ಟೆಂಟಾಗಿ 3 ರೇಷಿಯೋಸ್ಗಳನ್ನ ನೀವು ಕಂಡುಹಿಡ್ಕೊಳ್ಬೇಕು, ಕಲ್ತ್ಕೊಂಡಿರಬೇಕು. ಅದರಲ್ಲಿ ಫಸ್ಟ್ ಒನ್ನು ಸ್ಯಾಕ್ರಿಫೈಸ್ ರೇಷಿಯೋ ಇಂಪಾರ್ಟೆಂಟು, ಸ್ಯಾಕ್ರಿಫೈಸ್ ರೇಷಿಯೋ. ಸೆಕೆಂಡ್ ಒನ್ನು ಗೇನ್ ರೇಷಿಯೋ ವೆರಿ ಇಂಪಾರ್ಟೆಂಟು. ಅದಾದ್ರ ಮೇಲೆ NPSRನ ನೀವು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಕಂಡುಹಿಡ್ಕೊಂಡಿರಬೇಕು. ಸ್ಯಾಕ್ರಿಫೈಸ್ ರೇಷಿಯೋ ನಿಮಗೆ ಫಾರ್ಮುಲಾ, ಸ್ಯಾಕ್ರಿಫೈಸ್ ರೇಷಿಯೋ ಗೇನ್ ರೇಷಿಯೋ ಫಾರ್ಮುಲಾ ನಿಮಗೆ ಈಸಿ ಆಗುತ್ತೆ. ರೀಸನ್ ಏನು ಅಂತ ಹೇಳಿದ್ರೆ, ನೀವಿವಾಗ ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಂತ ತೊಗೊಳ್ಬೋದು. ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಅಂತ ತೊಗೊಳ್ಳೋದು. ಸೊ ಇಲ್ಲಿ ಫಾರ್ಮುಲಾ ನಿಮಗೆ ಈಸಿ. NPSR ಸ್ವಲ್ಪ ನಿಮಗೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶೇರ್ ಗೇನ್ಡನ್ನ ಫೈಂಡ್ ಔಟ್ ಮಾಡಿಕೊಂಡು ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಿ ಶಿವ, ಶಂಕರ್, ಚಂದ್ರು 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2:1. ಶಂಕರ್ ರಿಟೈರ್. ಯಾರು ರಿಟೈರ್ ಆಗಿರೋದು? ಶಂಕರ್ ರಿಟೈರ್ಸ್ ಆ್ಯಂಡ್ ಹಿಸ್ ಶೇರ್ ಈಸ್ ಅಕ್ವೈರ್ಡ್ ಬೈ. ಅವನ ಶೇರನ್ನು ಯಾರು ಅಕ್ವೈರ್ ಮಾಡಿದ್ದಾರೆ? ಶಿವ ಆ್ಯಂಡ್ ಚಂದ್ರು ಇನ್ ದ ರೇಷಿಯೋ ಆಫ್ 1:1. ಇದೇನಾಗಿದೆ ಅಂತ ಹೇಳಿದ್ರೆ ಗೇನ್ ರೇಷಿಯೋ. ಅಕ್ವೈರ್ಡ್ ಮಾಡ್ಕೊಂಡಿದ್ದಾರೆ ಅಂದರೆ ಇದು ಗೇನ್ ರೇಷಿಯೋ. ನಮಗೆ ಗೇನ್ ರೇಷಿಯೋ ಬೇಡ, ಶೇರ್ ಗೇನ್ಡ್ ಎಷ್ಟು ಅನ್ನೋದು ಬೇಕು ನಮಗೆ. ಹಾಗಾಗಿ ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಆನಂತರ NPSRನ ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ನೀವೇನು ಮಾಡಬೇಕು, ಪ್ರಾಬ್ಲಮಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಅದನ್ನು ಫಸ್ಟು ಬರ್ಕೊಳ್ಬೇಕು. ಓಕೆ ಅಲ್ವಾ? ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಿ. ಓಲ್ಡ್ ರೇಷಿಯೋ ಆಫ್, ಓಕೆನಾ, ಯಾರ್ಯಾರು? ಓಲ್ಡ್ ರೇಷಿಯೋ ಆಫ್ ಶಿವ, ಶಂಕರ್ ಆ್ಯಂಡ್ ಚಂದ್ರು ಎಷ್ಟು ಕೊಟ್ಟಿದ್ದಾರೆ? 3:2:1. ಹಾಗಂತ ಹೇಳಿದ್ರೆ ಎಷ್ಟು? 3/6:2/6:1/6. ಕರೆಕ್ಟಾ? ಓಕೆ. ಸೆಕೆಂಡ್ ಪಾಯಿಂಟ್ ಏನು? ಯಾರು ರಿಟೈರ್ ಆಗಿರೋದು? ಶಂಕರ್ ರಿಟೈರ್ ಆಗಿದ್ದಾರೆ. ಶಂಕರ್ ರಿಟೈರ್ ಆದ್ರ ಮೇಲೆ ಶಂಕರಿನ ಶೇರ್ ಯಾವುದು? ಇದು. ಪೆನ್ಸಿಲಲ್ಲಿ ಒಂದು ಬಾಕ್ಸ್ ಹಾಕಿಟ್ಕೊಳ್ಳಿ, ನಿಮಗೆ ಪ್ರಾಬ್ಲಮ್ ಮಾಡುವಾಗ ಈಸಿ ಆಗುತ್ತೆ, ಕನ್ಫ್ಯೂಷನ್ ಆಗಲ್ಲ. ಶಂಕರ್ ರಿಟೈರ್ ಆದ್ರ ಮೇಲೆ ಇವಾಗ ಗೇನ್ ರೇಷಿಯೋ. ಶಂಕರ್ ರಿಟೈರ್ ಆದ್ರ ಮೇಲೆ ಅದನ್ನು ಅಕ್ವೈರ್ ಮಾಡ್ಕೊಂಡಿದ್ದು ಯಾರು? ಗೇನ್ ರೇಷಿಯೋ ಆಫ್ ಶಿವ. ಶಂಕರ್ ರಿಟೈರ್ ಆದ್ರ ಮೇಲೆ ಸಿಗೋದು ಯಾರಿಗೆ? ಶಿವ ಆ್ಯಂಡ್ ಚಂದ್ರುಗೆ. ಕರೆಕ್ಟಾ? ಶಿವ ಆ್ಯಂಡ್ ಚಂದ್ರುಗೆ ಎಷ್ಟು ಸಿಕ್ಕಿದೆ ಅಂತ ಕೊಟ್ಟಿದ್ದಾರೆ ಅವರು? ಅಕ್ವೈರ್ಡ್ ಶೇರು 1:1. ಶೇರ್ ಕೊಟ್ಟಿಲ್ಲ, ರೇಷಿಯೋ ಕೊಟ್ಟಿದ್ದಾರೆ 1:1. ರೇಷಿಯೋನೇ ಕೊಟ್ಟಿದ್ದಾರೆ ಅಂತ ಹೇಗೆ ಗೊತ್ತಾಯಿತು? ನೋಡಿ, 1:1 ಅನ್ನೋದು ರೇಷಿಯೋ. ಅದೇ 1/6, 1/6, 2/6, 2/5 ಈ ರೀತಿ ಕೊಟ್ಟಿದ್ರೆ ಶೇರ್ ಆಗ್ತಾಯಿತ್ತು. ಇಲ್ಲಿ ರೇಷಿಯೋನೇ ಕೊಟ್ಬಿಟ್ಟಿದ್ದಾರೆ. 1:1 ಅನ್ನೋದು ರೇಷಿಯೋ. ಇದೇನಿದು? ಗೇನ್ ರೇಷಿಯೋ. ಓಕೆ ಅಲ್ವಾ? ಇವಾಗ ನೀವು ಶೇರ್ ಗೇನ್ಡನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಈ ಗೇನ್ ರೇಷಿಯೋನ ಉಪಯೋಗಿಸ್ಕೊಂಡು ಶೇರ್ ಗೇನ್ಡನ್ನು ಕಂಡುಹಿಡಿಬೋದು. ಓಕೆನಾ? ಫಸ್ಟ್ ಒನ್ನು ಶೇರ್ ಗೇನ್ಡ್ ಬೈ ಯಾರು? ಫಸ್ಟ್ ಯಾರು? ಶಿವ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಶಿವ, ಶಂಕರ್ ಮತ್ತು ಚಂದ್ರು 3 ಜನ ಇದ್ದರು. ಶಂಕರ್ ರಿಟೈರ್ ಆಗಿ ಹೋದ. ಶಂಕರಿನ 2/6 ಪಾರ್ಟಲ್ಲಿ 1 ಪಾರ್ಟು ಶಿವ, ಇನ್ನೊಂದು ಪಾರ್ಟು ಚಂದ್ರ ತೊಗೊಂಡ್ರು. ಆದರೆ 1:1 ರೇಷಿಯೋದಲ್ಲಿ ಕೊಟ್ಬಿಟ್ಟಿದ್ದಾರೆ. ಹಿಂಗೆ ಇಷ್ಟು ಹಾಕ್ಬಿಟ್ಟಿದ್ದಾರೆ, ಮಧ್ಯೆ ರೇಷಿಯೋದಲ್ಲಿ ಕೊಟ್ಟಿದ್ದಾರೆ. ನೀವು ಅದನ್ನು ಏನು ಮಾಡಬೇಕು? ಶೇರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಷ್ಟೇ. ಶೇರ್ ಗೇನ್ಡ್ ಬೈ ಶಿವ ಒಂದು, ಇನ್ನೊಂದು ಶೇರ್ ಗೇನ್ಡ್ ಬೈ ಯಾರು? ಶೇರ್ ಗೇನ್ಡ್ ಬೈ ಚಂದ್ರು. ಕರೆಕ್ಟಾ? ಒಟ್ಟಿಗೆ ಬರಿತೀನಿ, ನಿಮಗೆ ಅವಾಗ ಕನ್ಫ್ಯೂಸ್ ಆಗಲ್ಲ. ಚಂದ್ರು. ಈಗ ಶೇರ್ ಗೇನ್ಡ್ ಬೈ ಶಿವ ಎಷ್ಟಿದೆ? ಇದಕ್ಕೆ ನಾವೇನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಫಾರ್ಮುಲಾ ಬೇಕು. ನಾ ಫಾರ್ಮುಲಾನ ಇಲ್ಲೇ ಬರೆದಿರ್ತೀನಿ. ಗೇನ್ ರೇಷಿಯೋ ಇಂಟು ರಿಟೈರಿಂಗ್ ಪಾರ್ಟ್ನರ್ ಶೇರ್. ಗೇನ್ ರೇಷಿಯೋ ಇಂಟು ರಿಟೈರಿಂಗ್ ಪಾರ್ಟ್ನರ್ ಶೇರ್. ಇವಾಗ ಹೇಳಿ, ಶಿವನಿಗೆ ಎಷ್ಟು ಗೇನ್ ಆಗಿದೆ? 1/2. ಕರೆಕ್ಟಾ? 1/2 ಸಿಕ್ಕಿದೆ.
ಇಲ್ಲೂ ಕೂಡ 1/2 1:1 ಅಂದರೆ ಹಾಗೆ ಅಲ್ಲ, ಒಬ್ನಿಗೆ 1/2 ಇನ್ನೊಬ್ನಿಗೆ 1/2 ಇಂಟು ರಿಟೈರ್ ಆಗಿರೋ ಪಾರ್ಟ್ನರ್ ಯಾರು ಇಲ್ಲಿದ್ದಾನೆ ನೋಡಿ. ರಿಟೈರ್ ಆಗಿರೋ ಪಾರ್ಟ್ನರ್ ಯಾರು? ಶಂಕರಿನ ಶೇರ್ ಎಷ್ಟು ನೋಡಿ. ಇರುವಂತಹ ಪಾರ್ಟ್ನರ್ಸಿಗೆ ಎಷ್ಟು ಸಿಕ್ತು ಅನ್ನೋದನ್ನು ಬರೆದೆ ಫಸ್ಟು, ಆಮೇಲೆ ರಿಟೈರ್ ಆಗಿದಾನಲ್ಲ ಆ ಪಾರ್ಟ್ನರಿನ ಒಂದು ಶೇರನ್ನು ಬರೆದೆ 2/6. ಕರೆಕ್ಟಾ? ಮಧ್ಯದಲ್ಲಿ ಗುಣಿಸುವ ಚಿಹ್ನೆ ಇದೆ, ಇಲ್ಲಿ ಛೇದ ಸಮ ಮಾಡೋದು ಅದು ಇದು ಎಲ್ಲ ಏನೂ ಬೇಡ. 6 2 12, 2 1 2, ಪ್ಲಸ್ಸು ಮೈನಸ್ಸು ಇದ್ದಾಗ ಮಾತ್ರ ಛೇದ ಸಮ ಮಾಡ್ಕೊಳ್ಳೋದು. 2 1 2, 6 2 12 ಇವಾಗ ಸಿಕ್ತು ನೋಡಿ. ಅವಾಗ ಅವ್ರು ಹೇಗೆ ಕೊಟ್ಟಿದ್ರು? 1:1 ಅಂತ ಕೊಟ್ಟಿದ್ರು. 1:1 ಅಂತ ಕೊಟ್ಟರೆ ಮಾಡೋಕ್ಕಾಗಲ್ಲ, ಈ ಥರ ಕೊಡಬೇಕು 2/12 ಹಿಂಗೆ ಸಿಕ್ತು ನೋಡಿ. ಅಥವಾ 3/12, 3/5, 6/5 ಈ ಥರ ಸಿಗಬೇಕು ನಮಗೆ. ಓಕೆನಾ? ಇವಾಗ ಸಿಕ್ಕಾಯಿತು. ಇವಾಗ ನಾವು ಈಸಿಯಾಗಿ ಪ್ರಾಬ್ಲಮ್ನ ಮಾಡ್ಬೋದು. ಕ್ವಶನ್ ಕೇಳಿರೋದು, ಈಗ ಅವನು ಹೇಗಿದ್ರು ಅವ್ನು ಬಿಟ್ಟೋದ ಶಂಕರು, ನ್ಯೂ ರೇಷಿಯೋ ಬೇಕು ನಮಗೆ. NPSR ಆಫ್ ಫಸ್ಟು ಶಿವ, NPSR ಶಿವ. ಓಕೆನಾ? ಫಾರ್ಮುಲಾ ಓಲ್ಡ್ ಶೇರ್, ಇದೇ ಮೇನ್ ಫಾರ್ಮುಲಾ, ಪ್ಲಸ್ ಶೇರ್. ಬಿಟ್ಟೋದ ತಕ್ಷಣ ನಮಗೆ ಸಿಗುತ್ತೆ ತಾನೆ. ಈಗ 3 ಜನ ಇದ್ವಿ, ಒಬ್ಬ ಬಿಟ್ಟೋದ ಅಂತ ಹೇಳಿದ್ರೆ ಉಳಿದಿರೋ ಇಬ್ಬರಿಗೆ ಅವನ ಪಾಲು ಸಿಗುತ್ತೆ ಅಂದಾಗ ನಮಗೆ ಪ್ಲಸ್ ಆ್ಯಡ್ ಆಗುತ್ತೆ ಪ್ರಾಫಿಟ್ಟು, ಹೌದಲ್ವಾ? ಸೊ ಇದು ಫಾರ್ಮುಲಾ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಇವಾಗ ಶಿವನ ಓಲ್ಡ್ ಶೇರ್ ಎಷ್ಟು ಇಲ್ಲಿ ಬರೆದಿದ್ದೀನಿ. ಶಿವನ ಓಲ್ಡ್ ಶೇರ್ 3/6 ಪ್ಲಸ್ ಶೇರ್ ಸ್ಯಾಕ್ರಿಫೈಸ್ಡ್ ಎಷ್ಟು 2/12 ಇಲ್ಲಿ ಸಿಕ್ಕಿದೆ 2/12. ಕರೆಕ್ಟಾ? ಇಲ್ಲಿ 12 ಇದೆ, ಇಲ್ಲೂ 12 ಮಾಡ್ಕೋಬೇಕಂದ್ರೆ 2ರಿಂದ ಗುಣಿಸ್ಬೇಕು. ಇಲ್ಲಿ 2ರಿಂದ ಗುಣಿಸಿದ್ರ ಮೇಲೆ ಇಲ್ಲೂ 2ರಿಂದ ಗುಣಿಸ್ಬೇಕು. ಸಾಕಷ್ಟು ಪ್ರಾಬ್ಲಮ್ ಮಾಡಿದ್ದೀರಿ ಗೊತ್ತಿದೆ ನಿಮಗೆ. ಸೊ ಅವಾಗ ಏನಾಯಿತು? ಇಲ್ಲಿ 12 ಆಯಿತು ಕೆಳಗಡೆ. ಕರೆಕ್ಟಲ್ಲ? ಎರಡೂ ಕಡೆನೂ 12 ಇದೆ. 3 2 6 ಪ್ಲಸ್ 2ಕ್ಕೆ 2 8 12 ಆಯಿತು. ಅದೇ ರೀತಿ NPSR ಆಫ್ ಚಂದ್ರು, ಸೇಮ್ ಫಾರ್ಮುಲಾ ಓಲ್ಡ್ ಶೇರ್. 2 ಸಲ ಬರೆಯೋ ಅವಶ್ಯಕತೆ ಇಲ್ಲ, ನಾನು ಬರಿತಾ ಇದ್ದೀನಿ ಅಷ್ಟೇ. ಶೇರ್ ಸ್ಯಾಕ್ರಿಫೈಸ್ಡ್, ಚಂದ್ರುವಿನ ಓಲ್ಡ್ ಶೇರು 1/6 ಪ್ಲಸ್ಸು ಚಂದ್ರನಿಗೆ ಸಿಕ್ಕಂತಹ ಶೇರ್ಗೆ ಎಂಡೆಷ್ಟು 2/12. ಇಲ್ಲೂ 12 ಆಗಬೇಕು ಅಂದರೆ 2ರಿಂದ ಗುಣಿಸ್ಬೇಕು, ಇಲ್ಲೂ 2. ಸೊ ಸರಿ ಆಯಿತು. 12 ಛೇದ ಸಮ ಆಯಿತು. 1 2 2 ಪ್ಲಸ್ ಇಲ್ಲಿ 2 ಇದೆ 2, ಇಲ್ಲಿಗೆ ಎಷ್ಟಾಯಿತು? 4/12 ಆಯಿತು. ಇವಾಗ ಏನು ಮಾಡಿ 8/12 ಇಷ್ಟು 4/12 ಬರ್ಕೊಳ್ಳಿ. ಬಟ್ ಇದು ಒಂದೇ ಟೇಬಲಲ್ಲಿ ಒಂದೇ ಮಗ್ಗಿಯಲ್ಲಿ ಹೋಗುತ್ತೆ. 2 2 4, 2 4 8, 2 1 2, 2 2 4 ಆದಷ್ಟು ಚಿಕ್ಕದಾಗಿ ಬರೆಯೋದು. ಸೊ ಇವಾಗ ಹೋಗಲ್ಲ. ಇಲ್ಲಿ 2 ಉಳಿದಿದೆ, ಇಲ್ಲಿ 1 ಉಳಿದಿದೆ. 2:1 ಇದು ರೈಟ್ ಆನ್ಸರ್. ಇದು NPSR ಆಫ್ ಶಿವ ಆ್ಯಂಡ್ ಚಂದ್ರು. ಈ ರೀತಿಯಾಗಿ ಮಾಡಬೇಕು, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು, ಕರೆಕ್ಟಾಗಿ ಬರೀಬೇಕು. ಇದು ಯಾಕೆ ಇಷ್ಟುದ್ದ ಪ್ರೋಸೆಸ್ ಆಯಿತು ಅಂತ ಹೇಳಿದ್ರೆ, ಓಲ್ಡ್ ರೇಷಿಯೋ ಓಕೆ ಕೊಟ್ಟಿದ್ದಾರೆ, ಬಟ್ ನ್ಯೂ ರೇಷಿಯೋನ 1/2ನೋ ಅಥವಾ 2/5ನೋ ಈ ರೀತಿ ಬೈ ಮಾಡಿ ಕೊಡಬೇಕಿತ್ತು. ಆದರೆ ಅವರು ಇಷ್ಟು ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇದು ರೇಷಿಯೋ ಒಂದು ಸಲ ಗುಣಿಸ್ಕೊಂಡು ಆಮೇಲೆ ಮಾಡಬೇಕಾಗತ್ತಷ್ಟೇ. ಗಮನ ಇಟ್ಟು ಕೇಳಿದ್ರೆ ತುಂಬಾ ಈಸಿ ಇದೆ. ಆ ಕಾರಣಕ್ಕೆ ನಾನು ಹೇಳಿದ್ದು, ನಿಮಗೇನಾದರೂ NPSR ಸ್ವಲ್ಪ ಕನ್ಫ್ಯೂಸ್ ಆಗಿ ಬಂದಿಲ್ಲ, ಗೈನ್ ರೇಷಿಯೋ ಮತ್ತು ಸ್ಯಾಕ್ರಿಫೈಸ್ ರೇಷಿಯೋ ಹೇಗೋ ಮಾಡಿಬಿಡ್ತೀವಿ ಮೇಡಮ್, ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ, ನಾನು ಆಲ್ರೆಡಿ ಕ್ವಶನ್ ನಂಬರ್ 25 ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು, ಬ್ಯಾಲೆನ್ಸ್ ಶೀಟು, ಕಂಪನೀಸ್ ಆ್ಯಕ್ಟ್ ಅಂಡರ್ 2013 ಶೆಡ್ಯೂಲ್ 3 ಪ್ರಕಾರ ಯಾವ ರೀತಿ ಸಾಲ್ವ್ ಮಾಡೋದಂತ ಎಲ್ಲ ಪ್ರಾಬ್ಲಮ್ಮು, ಎಲ್ಲ ಪೇಪರಲ್ಲಿರೋ ಪ್ರಾಬ್ಲಮ್ನು ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ. ಈಸಿಯಾಗಿ ನೀವು 6 ಮಾರ್ಕ್ಸ್ನ ತೊಗೊಳ್ಬೋದು. ಯಾಕಂತ ಹೇಳಿದ್ರೆ ಕ್ವಶನಲ್ಲೇ ಆನ್ಸರ್ ಇರುತ್ತೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಒಂದಿಗೆ ಅದನ್ನು ಹೇಗೆ ಸೊಲ್ಯೂಷನ್ ಕೊಡೋದು, ಅದಕ್ಕೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಆನ್ಸರ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.